ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಪಟ್ಟಣದಲ್ಲಿ ರಭಸದಿಂದ ಬೀಸುತ್ತಿರುವಾಗ ಗಾಳಿಯಿಂದ ಮಳೆಯಿಂದ ಜನರು ತತ್ತರಿಸಿ ಹೋದರು. ಸರಿಸುಮಾರು 30 ನಿಮಿಷದವರೆಗೆ ಓಣಕ್ಕೆ ದಾರಿಯಿಂದ ಮಳೆ ಸುರಿಯುತ್ತಿರುವುದು, ರಭಸದಿಂದ ಬೀಸುತ್ತಿರುವ ಗಾಳಿಯನ್ನು ನಾವು ನೋಡುತ್ತಿರುವುದು ಇದೇ ಮೊದಲನೇ ಸಲ. ಗಾಳಿ ಮಳೆಯಿಂದ ರೋಡಿನ ಪಕ್ಕದಲ್ಲಿರುವ ಗಿಡಮರಗಳನ್ನು ಮುರಿದು ರೋಡಿನ ಮಧ್ಯದಲ್ಲಿ ಬಿದ್ದಿರುತ್ತವೆ. ಇದರಿಂದ ಸ್ವಲ್ಪ ಹೊತ್ತು ಕೆಲಕಾಲ ವಾಹನಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಂಚಾರ ಮಾಡುವುದಕ್ಕೆ ಕಷ್ಟಕರವಾಯಿತು. ಪಟ್ಟಣದಲ್ಲಿ ಸಾವಿರಾರು ಬಡವರ ಮನೆಯನ್ನ ಗಾಳಿಯ ರಭಸಕ್ಕೆ ಹಾಳಾಗಿದ್ದವು. ಗಾಳಿ ಮತ್ತು ಮಳೆಯಿಂದ ಬಾಲ್ಕಿ ಪಟ್ಟಣದಲ್ಲಿ ವಿದ್ಯುತ್ ತಂತಿಗಳ ಮತ್ತು ಕಂಬಗಳ ಮೇಲೆ ಗಿಡಗಳ ಮರಗಳನ್ನ ಮುರಿದು ಬಿದ್ದು ಹಾಳಾಗಿ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಮತ್ತಷ್ಟು ಪರದಾಡುವಂತಾಯಿತು. ಪಟ್ಟಣದಲ್ಲಿ ಕೆಬಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರಾತ್ರಿ ಹಗಲು ಅನ್ನದೇ ಕಷ್ಟಪಟ್ಟು ಎಲ್ಲೆಲ್ಲಿ ಗಿಡಗಳನ್ನ ಮರಗಳನ್ನ ಮುರಿದು ಬಿದ್ದಿರುತ್ತವೆ ಅವುಗಳನ್ನ ಸ್ವಚ್ಛ ಮಾಡುವಲ್ಲಿ ತನ್ನ ಕೆಲಸದಲ್ಲಿ ಬಾಕಿಯಾದರು. ಈ ಸುದ್ದಿಯಲ್ಲಿರುವ ವಿಡಿಯೋವನ್ನ ತಾವು ಗಮನಿಸಿ ನೋಡಿದರೆ ಇಂತಹ ಭಯಾನಕವಾದ ಗಾಳಿ ಹಾಗೂ ಮಳೆ ಸುರಿದಿರುವುದು ಇದೇ ಮೊದಲನೇ ಸಾರಿ ಅನ್ನುವುದು ತಪ್ಪೇನಿಲ್ಲ. ಮಳೆಯಲ್ಲಿ ಗಾಳಿ ಬೀಸುತ್ತಿರುವುದನ್ನ, ಗಿಡಗಳನ್ನು ರಸ್ತೆ ಮೇಲೆ ಬೀಳುತ್ತಿರುವುದನ್ನು, ಯಾವುದೇ ಅಹಿತಕರ ಘಟನೆಯಾಗದಂತೆ ವಾಹನಗಳ ಮೇಲೆ ಬಿದ್ದಿರುವುದಿಲ್ಲ ಹಾಗೂ ಸಾರ್ವಜನಿಕರ ಮೇಲೆ ಯಾವುದೇ ಮರವನ್ನ ಕೊಂಬೆ ಬಿದ್ದಿರುವುದಿಲ್ಲ. ಇದರಿಂದ ಯಾವುದೇ ರೀತಿ ತೊಂದರೆಯಾಗಿರುವುದಿಲ್ಲ. ಮಳೆ ಗಾಳಿ ಬರುವುದು ಸಹಜ. ನಮ್ಮ ಜೀವ ನಾವು ಕಾಪಾಡುವುದು ಬಹಳ ಮುಖ್ಯ. ಗಾಳಿ ಮಳೆ ಬರುವ ಸಮಯದಲ್ಲಿ 2 ವೀಲರ್ ವಾಹನ ಸವಾರರು ಹಾಗೂ 4 ವೀಲರ್ ವಾಹನ ಸವಾರರು ಯಾವುದೇ ಮರಗಳ ಕೆಳಗೆ ನಿಲ್ಲಬಾರದು. ಆದಷ್ಟು ಬೇಗ ತಾವು ಅಂತಹ ಸಮಯದಲ್ಲಿ ಯಾವುದಾದರೂ ಒಂದು ಮನೆಯಾಗಲಿ ಹೋಟೆಲ್ ಆಗಲಿ ಅಲ್ಲಿ ಆಶ್ರಯ ಪಡೆಯಬಹುದು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್.